ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ರಾತ್ರಿ ಅರೆಸ್ಟ್ ಆದ ಬಳಿಕದಿಂದಲೂ ಕೂಡ ಸಿಐಡಿಯಲ್ಲಿರುವಂತ ಎಸ್ಐಟಿ ಕಚೇರಿಯಲ್ಲಿದ್ದ ಪ್ರಜ್ವಲ್ ರೇವಣ್ಣ ಈಗ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರೆತರಲಾಗಿದೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಶುಗರು, BP, ECG ಇವೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ರಿಪೋರ್ಟ್ ಅನ್ನ ತಗೊಂಡು ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ತದನಂತರ SIT ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಲೈಂಗಿಕ ದೌರ್ಜನ್ಯ, ರೇಪ್ ಕೇಸ್ ಸಂಬಂಧ ಗಂಭೀರ ಪ್ರಕರಣಗಳು ದಾಖಲಾಗಿರುವಂಥದ್ದು. ಟೋಟಲ್ ಆಗಿ 3 FIR ದಾಖಲಾಗಿದೆ ಪ್ರಜ್ವಲ್ ರೇವಣ್ಣನ ವಿರುದ್ಧ. ಅದರಲ್ಲಿ 2 ಅತ್ಯಾಚಾರದ ಪ್ರಕರಣ, ಅತ್ಯಾಚಾರದ ಸೆಕ್ಷನ್ ಅನ್ನು ಉಲ್ಲೇಖ ಮಾಡಲಾಗಿದೆ 376. ಸೊ ಹೀಗಾಗಿ ಗಂಭೀರ ಪ್ರಕರಣ. ಸೊ ಆಲ್ಮೋಸ್ಟ್ 99% ಅವರಿಗೆ ಜಾಮೀನು ಸಿಗುವಂಥದ್ದು ಡೌಟು. ರೆಗ್ಯುಲರ್ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣನ ಪರ ವಕೀಲರು. ಆದರೆ ಜಾಮೀನು ಸಿಗೋದು ಆಲ್ಮೋಸ್ಟ್ ಡೌಟು. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಮೊದಲ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂಥದ್ದು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡ್ಕೊಳ್ತಾರೆ. ನಿಮಗೆ ನಿನ್ನೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಬಂದಂಥ ದೃಶ್ಯಾವಳಿ, ಇನ್ನು ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ, ಎರಡನ್ನೂ ಕೂಡ ತೋರಿಸ್ತಾ ಇದ್ದೀವಿ. ಆ 2 ದೃಶ್ಯಾವಳಿಯನ್ನ ಗಮನಿಸ್ಬೋದು ನೀವು. ಲೇಡೀಸ್ ಇದ್ದಾರೆ, ಮಹಿಳಾ ಅಧಿಕಾರಿಗಳಿದ್ದಾರೆ. ಯಾಕೆ ಗೊತ್ತಾ, ಎಲ್ಲೋ ಒಂದು ಕಡೆ ಮಹಿಳೆಯರ ಅಂದರೆ ತುಂಬ ಜನರನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆಯಲ್ಲ. SIT ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳ ಮುಖಾಂತರ ಮುಜುಗರ ತರುವಂಥ ಪ್ರಯತ್ನ ಪಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೌರಿಂಗ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್ ಮುಲ್ಕಿ, ಈಗಷ್ಟೇ ಕರ್ಕೊಂಡ್ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣನನ್ನ. ಏನಾಗ್ತಾ ಇದೆ ಅಲ್ಲಿ, ಯಾವ ರೀತಿಯಾದಂಥ ಭದ್ರತೆ ಇದೆ ಪ್ರಜ್ವಲ್ ರೇವಣ್ಣ ಬಂದ ಬಳಿಕ? ಪೃಥ್ವಿ, ಬೌರಿಂಗ್ ಆಸ್ಪತ್ರೆ ಸುತ್ತಮುತ್ತ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ. ಈಗಷ್ಟೇ ಒಂದು 5 ನಿಮಿಷ ಮುಂಚಿತವಾಗಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಜನಸಂದಣಿ ಕೂಡ ಹೆಚ್ಚಾಗಿತ್ತು. ಈಗ ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಟ್ರಾಫಿಕ್ ಕೂಡ ಆಗಿತ್ತು. ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಅನ್ನು ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಲಾ ಅಂಡ್ ಆರ್ಡರ್ ಪೊಲೀಸರು ಈ ಜನರನ್ನ ನಿಭಾಯಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಏನು ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇರುವಂತ ಕಾರಣಕ್ಕಾಗಿ ಇಲ್ಲಿ ಜನ ಸೇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು. ಸುಮಾರು 30ಕ್ಕೂ ಹೆಚ್ಚು ಪೊಲೀಸರನ್ನ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಏನ್ ನೀವು ನೋಡ್ತಾ ಇದ್ರೆ, ಈ ಒಂದು ಬೌರಿಂಗ್ ಆಸ್ಪತ್ರೆಯ ಕ್ಯಾಶುಯಾಲಿಟಿ ಮತ್ತು ಎಮರ್ಜೆನ್ಸಿ ಬ್ಲಾಕ್ ನಲ್ಲಿ ಇದೀಗ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಕರೆದುಕೊಂಡು ಹೋಗಿರುವಂತದ್ದು. ಮುಖ್ಯವಾಗಿ ವೈದ್ಯಕೀಯ ಪರೀಕ್ಷೆ ಅಂತಂದ್ರೆ ಇನ್ನೇನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಮತ್ತು ದಾಖಲಾತಿ ಮೇಂಟೈನ್ ಮಾಡೋದಕ್ಕೆ ಒಂದು ಹೆಲ್ತ್ ರಿಪೋರ್ಟ್ ಬೇಕಿರುತ್ತೆ. ಸೊ ಅದನ್ನ ಇಲ್ಲಿ ಇದೀಗ ಈ ಒಂದು ಬೌರಿಂಗ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಸತೀಶ್ ಅವರಿಂದ ಪಡೆದುಕೊಳ್ತಾರೆ. ಮುಖ್ಯವಾಗಿ BP ಅಂದ್ರೆ ಬ್ಲಡ್ ಪ್ರೆಷರ್ ಎಷ್ಟಿದೆ, ಶುಗರ್ ಲೆವೆಲ್ ಎಷ್ಟಿದೆ, ಮತ್ತು ಹಾರ್ಟ್ ಸ್ಟ್ರೈಕ್ ರೇಟ್ ಎಷ್ಟಿದೆ, ಮತ್ತೆ ಯೂರಿನ್, ಈ 4 ಟೆಸ್ಟ್ಗಳನ್ನ ಮುಖ್ಯವಾಗಿ ಇಲ್ಲಿ ಈಗ ಮಾಡ್ತಾ ಇರುವಂತ. ಈ 4 ಟೆಸ್ಟ್ಗಳನ್ನ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಂದ ಏನು ಕೋರ್ಟ್ಗೆ ಕರೆದುಕೊಂಡು ಅಥವಾ CIDಗೆ ಹೋಗಿ ನಂತರ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಬೇರೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ್ರೆ ಅವರು ಉನ್ನತ ರೀತಿಯಾಗಿರುವಂತಹ ಡಯಾಗ್ನೋಸ್ಟಿಕ್ಗೆ ಬೇರೆ ಕಡೆಗೆ ರೆಫರ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಿಂದೆನೂ ಕೂಡ HD ರೇವಣ್ಣ ಅವರ ಏನು ವೈದ್ಯಕೀಯ ಪರೀಕ್ಷೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಹೆಚ್ಚಿನ ರೀತಿಯಾಗಿರುವಂತಹ ಏನು ಸಮಸ್ಯೆ ಕಂಡು ಬಂದು ಅವರಿಗೆ ವಿಕ್ಟೋರಿಯಾಗೂ ಕೂಡ ಇಲ್ಲಿಂದ ರೆಫರ್ ಮಾಡಿದ್ರು. ಸೊ ಹೀಗಾಗಿ ಆ ರೀತಿಯಾಗಿರುವಂತಹ ಏನು ಸಮಸ್ಯೆ ಇದ್ರೆ ಬೇರೆ ಉನ್ನತ ಡಯಾಗ್ನೋಸ್ಟಿಕ್ಗೆ ಬೇರೆ ಹಾಸ್ಪಿಟಲ್ಗೆ ಅಥವಾ ಬೇರೆ ಕಡೆಗೂ ಕೂಡ ರೆಫರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆದರೆ ಸಾಮಾನ್ಯವಾಗಿ ಪೊಲೀಸರು ತಮ್ಮ ದಾಖಲಾತಿಯನ್ನ ಮೇಂಟೈನ್ ಮಾಡೋದಕ್ಕೆ 4 ಬಗೆಯಾಗಿರುವಂತಹ ಟೆಸ್ಟ್ ಅನ್ನ ಮಾಡ್ತಾರೆ. BP ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತಾರೆ, ಹಾರ್ಟ್ ರೇಟ್ ಏನು ಚೆಕ್ ಮಾಡ್ತಾರೆ, ಮತ್ತು ಯೂರಿನ್ ಟೆಸ್ಟ್ ಅನ್ನು ಮಾಡ್ತಾರೆ. ಈ 4 ಟೆಸ್ಟ್ಗಳನ್ನ ಇಲ್ಲಿ ಪ್ರಮುಖವಾಗಿ ಮಾಡುವಂತದ್ದು. ಇನ್ನೇನು ಅರ್ಧ ಗಂಟೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಟೆಸ್ಟ್ಗಳು ಮುಗಿದು ಹೋಗುತ್ತೆ. ಇಲ್ಲಿಂದ ನೇರವಾಗಿ ಒಂದು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಥವಾ ನೇರವಾಗಿ CID ಕರ್ಕೊಂಡು ಹೋಗ್ತಾರೆ. ಆದ್ರೆ ಏನೇ ಇದ್ರೂ ಕೂಡ ನಿನ್ನೆ ರಾತ್ರಿ 12:45 ಸುಮಾರಿಗೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಲ್ಲಿಂದ 24 ತಾಸುಗಳ ಕಾಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಇದೆ, ಸಮಯಾವಕಾಶ ಇದೆ. ಸೊ ಹೀಗಾಗಿ
ಹಾಗಾಗಿ ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಈಗ ವೈದ್ಯಕೀಯ ಪರೀಕ್ಷೆ ಮುಗಿಸ್ತಿದ್ದಾರೆ ಅಂತಂದ್ರೆ ಇದನ್ನ ಮುಗಿಸಿ ನೇರವಾಗಿ ಏನು ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಆಶಿಕ್, ಬೆಳಗ್ಗೆ ನೋಡ್ತಾ ಇದ್ವಲ್ಲ, ಸಾಕಷ್ಟು ಜನ ರೋಗಿಗಳಿಗೆ ತೊಂದರೆ ಆಗ್ತಾ ಇತ್ತು, ಈಗಲೂ ಕೂಡ ಆಗ್ತಾ ಇದೆಯಾ? ಪೇಷಂಟ್ಸ್ಗಳನ್ನ ಒಳಗಡೆ ಬಿಡ್ತಾ ಇದ್ದಾರಾ ಅಥವಾ ಬಿಡ್ತಾ ಇಲ್ವಾ? ಪ್ರಜ್ವಲ್ ರೇವಣ್ಣನನ್ನ ಒಳಗಡೆ ಕರ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಮತ್ತೆ ಇನ್ನು ಎಷ್ಟೊತ್ತಾಗ್ಬೋದು ಮೆಡಿಕಲ್ ಟೆಸ್ಟ್ ಪ್ರಜ್ವಲ್ ರೇವಣ್ಣಂದು? ಪೃಥ್ವಿ, ಬೆಳಿಗ್ಗೆ ಒಂದಿಷ್ಟು ಭದ್ರತೆಯ ಕಾರಣ ಕೊಟ್ಟು ಸಾರ್ವಜನಿಕರನ್ನ OPD ಬ್ಲಾಕ್ ಹೋಗೋದಕ್ಕೂ ಕೂಡ ಒಂದು ಏನು ತಡೆ ಒಡ್ಡಿರುವಂತದ್ದು. ಆದ್ರೆ ಈಗ OPD ಬ್ಲಾಕ್ ಹೋಗೋದಕ್ಕೆ ಅನುಮತಿ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋಗಿ ಕ್ಯಾಶುಯಾಲಿಟಿ ಮತ್ತು ಎಮರ್ಜೆನ್ಸಿ ಬ್ಲಾಕ್ ಅಲ್ಲಿ ಏನು ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ, ಆ ಬ್ಲಾಕ್ಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬೆಳಿಗ್ಗೆಯಿಂದನೂ ಕೂಡ ಎಂಟ್ರಿ ಇರಲಿಲ್ಲ, ಈಗಲೂ ಕೂಡ ಎಂಟ್ರಿ ಇಲ್ಲ. ಇವ್ರನ್ನ ಇಲ್ಲಿಂದ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಟೆಸ್ಟ್ ಮುಗಿಸ್ಕೊಂಡು ಹೋದ ನಂತರ ಕ್ಯಾಶುಯಾಲಿಟಿಯನ್ನ ಸಾರ್ವಜನಿಕರಿಗಾಗಿ ಓಪನ್ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಏನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 4 ಟೆಸ್ಟ್ಗಳನ್ನ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು ಅನ್ನುವಂಥದ್ದು ಇಲ್ಲಿನ ವೈದ್ಯಾಧಿಕಾರಿಯ ಮಾತು. ಆದ್ರೆ ಬೇರೆ ಏನಾದ್ರೂ ಸಮಸ್ಯೆ ಕಂಡು ಬಂದ್ರೆ ಅಥವಾ ಇನ್ನೇನಾದ್ರೂ ಉನ್ನತ ಡಯಾಗ್ನೋಸ್ ಬೇಕಿದ್ರೆ ಹೆಚ್ಚಿನ ಏನು ಸಮಯಾವಕಾಶ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿನ ವೈದ್ಯಾಧಿಕಾರಿ ಕೊಟ್ಟಿರುವಂತಹ ಮಾತು. ಅದು ಸಾಮಾನ್ಯವಾಗಿ ಅರ್ಧ ಗಂಟೆಯಲ್ಲಿ ಮುಗಿದು ಹೋಗುವಂತ ಟೆಸ್ಟ್ಗಳಿವು. ಸೊ ನೋಡಬೇಕು ಇನ್ನೇನಾಗುತ್ತೆ ಅಥವಾ ಇನ್ನೇನಾದ್ರೂ ಹೆಚ್ಚಿನ ಆರೋಗ್ಯ ತಪಾಸಣೆಗೆ ಏನು ಬೇಕಾಗಬಹುದು ಅನ್ನೋದಾದ್ರೆ ಹೆಚ್ಚಿನ ಸಮಯಾವಕಾಶ ಬೇಕಾಗುತ್ತೆ. ಆದ್ರೆ ಈಗ ಅರ್ಧ ಗಂಟೆಯಲ್ಲಿ ಮುಗಿದು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪ್ರಜ್ವಲ್ ರೇವಣ್ಣಗೆ 2 ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಒಂದು, ತಪ್ಪನ್ನ ಒಪ್ಪಿಕೊಳ್ಳುವಂಥದ್ದು ಇರುವಂತ ಮಾರ್ಗಗಳು ಅಂತ ನಾವು ನೋಡೋದಾದ್ರೆ ಏನಾಗಬಹುದು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಒಂದು ತಪ್ಪನ್ನ ಒಪ್ಕೊಳ್ಬಹುದು, ಆರೋಪವನ್ನ ತಳ್ಳಿ ಹಾಕೋದು, ಅಲ್ಲ ನಾನೆಲ್ಲ ಮಾಡಿರೋದು, ಇದೆಲ್ಲ ಪಿತೂರಿ ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದನ್ನ ಹೇಳಬಹುದು. ಈ 2 ಸಾಧ್ಯತೆಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಪ್ರಜ್ವಲ್ ಸ್ಟೇಟ್ಮೆಂಟ್ ಆಧಾರದಲ್ಲಿ ತನಿಖೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥದ್ದನ್ನ SIT ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಪ್ರಜ್ವಲ್ ತಪ್ಪೊಪ್ಪಿಕೊಂಡ್ರೆ ತನಿಖೆ ಹಾದಿಯೇ ಕಂಪ್ಲೀಟ್ ಬದಲಾಗುತ್ತೆ. ಆ ಆರೋಪಗಳೆಲ್ಲವೂ ಕೂಡ ನಿಜ ಆದಂತಾಗುತ್ತೆ. ಒಪ್ಕೊಳ್ದಲೇ ಇರುವಂತ ಸಾಧ್ಯತೆ ಹೆಚ್ಚಿಗೆ ಇರುವಂಥದ್ದು. ಬಿಕಾಸ್ ಆತ ಮಾತನಾಡಿರುವಂಥ ವಿಡಿಯೋ ಬೈಟಲ್ಲಿ ನಾವು ಗಮನಿಸೋದಾದ್ರೆ ಷಡ್ಯಂತ್ರ, ಪಿತೂರಿ, ರಾಜಕೀಯವಾಗಿ ಕುಗ್ಗಿಸುವಂಥ ಕೆಲಸ ಅಂತೆಲ್ಲ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದೇ ಸ್ಟೇಟ್ಮೆಂಟ್ ರಿಪೀಟ್ ಆಗುತ್ತಾ SIT ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ಆರೋಪಿ ಹೇಳಿಕೆಯನ್ನು ದಾಖಲಿಸಿಕೊಂಡು ಸ್ಥಳದ ಮಹಜರನ್ನ ಕೂಡ ಮಾಡಲಿದ್ದಾರೆ. ಸ್ಥಳದ ಮಹಜರು ಕೋರ್ಟ್ಗೆ ಪ್ರೊಡ್ಯೂಸ್ ಆದ ಬಳಿಕ ಕಸ್ಟಡಿಗೆ ಪಡ್ಕೊಳ್ತಾರಲ್ಲ ಪೊಲೀಸರು, ಅದಾದ ನಂತರ ಆಗುವಂಥದ್ದು. ಕೋರ್ಟ್ ಎಷ್ಟು ದಿನಗಳ ಕಾಲ ಈತನನ್ನ SIT ಅಧಿಕಾರಿಗಳ ವಶಕ್ಕೆ ಕೊಡಲಿದ್ದಾರೆ, ಕಸ್ಟಡಿಗೆ ಕೊಡಲಿದ್ದಾರೆ ಅನ್ನುವಂಥದ್ದನ್ನ ನೋಡಬೇಕು. ಎಲ್ಲೆಲ್ಲಿ ಕೃತ್ಯ ಆಗಿದೆ, ಸಂತ್ರಸ್ತೆಯರು ಎಲ್ಲೆಲ್ಲಿ ಈ ಒಂದು ಕಾಮತೃಷಿಯನ್ನು ತೀರಿಸಿಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ದೂರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಲ್ಲೆಲ್ಲ ಕಡೆನೂ ಕೂಡ ಸ್ಥಳದ ಮಹಜರನ್ನ ಮಾಡಲಾಗುತ್ತೆ. ನಾವು ಈ ಪ್ರಕರಣಗಳಲ್ಲೇ ಗಮನಿಸೋದಾದ್ರೆ ಈಗ ಆಲ್ರೆಡಿ ಸಂತ್ರಸ್ತೆಯರ ಏನು ಆರೋಪ ಇತ್ತು ಅದರ ರೀತಿಯಲ್ಲಿ ಸ್ಥಳದ ಮಹಜರನ್ನ ಕೂಡ ಮಾಡಲಾಗಿರುವಂಥದ್ದು. ಹಾಗೆ ಪ್ರಜ್ವಲ್ ರೇವಣ್ಣನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆರೋಪ ತಳ್ಳಿ ಹಾಕಿದ್ರೆ ಸಂತ್ರಸ್ತೆ ಹೇಳಿಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆನೇ ಮುಖ್ಯವಾಗಿರುವಂಥದ್ದು. ಸೊ ಹೀಗಾಗಿನೇ ಅತ್ಯಾಚಾರ ಪ್ರಕರಣ ಅಂದರೆ 376 ಸೆಕ್ಷನ್ ಅನ್ನು ಸೇರಿಸಲಾಗಿದೆಯಲ್ಲ, ಈ ಅತ್ಯಾಚಾರ ದೂರನ್ನ ಕೊಟ್ಟಿರುವಂಥವರ CRPC 164 ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿಸಲಾಗಿರುವಂಥದ್ದು. ಸಂತ್ರಸ್ತೆಯರದ್ದು 164 ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆಮೇಲೆ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಇಲ್ಲ ನಂಗೆ ಅವಾಗೇನೋ ಗೊತ್ತಾಗ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ. CRPC 164 ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟ ಬಳಿಕ. ಸೊ ಹೀಗಾಗಿ 164 ಹೇಳಿಕೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆ ಹೇಳಿಕೆಯ ಆಧಾರದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. ಇಷ್ಟು ದಿನ ಅದೇ ಮಾಡಿದ್ದು. ಪ್ರಜ್ವಲ್ ರೇವಣ್ಣ ಸಿಗದೇ ಇರುವಂಥ ಸಂದರ್ಭದಲ್ಲಿ 34 ದಿನಗಳ ಕಾಲ ನಾಪತ್ತೆಯಾಗಿ ತಲೆಮರೆಸ್ಕೊಂಡಿದ್ನಲ್ಲ. ಸೊ ಈ ಸಂದರ್ಭದಲ್ಲಿ ಸಂತ್ರಸ್ತೆಯರ ಹೇಳಿಕೆಗಳು, ಸ್ಥಳ ಮಹಜರು, ಎವಿಡೆನ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನೇ ಇಷ್ಟು ದಿನ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಇರುವಂಥ ಕಾರಣಕ್ಕೋಸ್ಕರ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ
ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ದೀವಿ ಈಗಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಯ್ತು, ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ, ತದನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಗ ಒಂದು 10 ದಿನಗಳ ಕಾಲ SIT ತಮ್ಮ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಫಸ್ಟ್ ಮಾಡುವಂಥ ಕೆಲಸ ಏನು? SIT ಅಧಿಕಾರಿಗಳು ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಆರೋಪಗಳ ಮೇಲೆ ನೋಡ್ತಾ ಹೋಗೋದಾದ್ರೆ? ಯಾವ ರೀತಿಯಾಗಿ ವಿಚಾರಣೆ ಶುರುವಾಗುತ್ತೆ ಆರಂಭದಲ್ಲಿ ಅಂತ? ಪೃಥ್ವಿ, ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸುಮಾರು ಇಲ್ಲಿ 1 ಗಂಟೆಗಳ ಕಾಲ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಆನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಸುಮಾರು ಈ ಒಂದು ಪ್ರಕರಣದಲ್ಲಿ 7-8 ದಿನಗಳ ಕಾಲ ಒಂದು ವಿಚಾರಣೆ ಮಾಡಬೇಕಾಗುತ್ತೆ. ಆದ್ರಿಂದ ಅವರನ್ನ ಕಸ್ಟಡಿಗೆ ಕೊಡ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿ ತಮ್ಮ ಮನವಿಯನ್ನು ಮಾಡುವಂಥದ್ದು. ಆನಂತರ ಕಸ್ಟಡಿಗೆ ಪಡೆದ ಬಳಿಕ ಅಸಲಿ ವಿಚಾರಣೆಯನ್ನ SIT ಅಧಿಕಾರಿಗಳು ಕೈಗೆತ್ತಿಕೊಳ್ತಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಈ ಒಂದು ತನಿಖೆಯಲ್ಲಿ ಸುಮಾರು 3 ಪ್ರಕರಣಗಳು ಅವ್ರ ಮೇಲೆ ಇರೋದ್ರಿಂದ ಪ್ರತಿಯೊಂದು ಪ್ರಕರಣದ ತನಿಖೆ ಮಾಡಬೇಕು, ಮತ್ತೆ ಹೇಳಿಕೆಗಳನ್ನ ದಾಖಲಿಸಬೇಕು, ಮತ್ತೆ ಮಹಜರು ಪ್ರಕ್ರಿಯೆ ಕೂಡ ಸಾಕಷ್ಟು ಮಾಡಬೇಕಾಗುತ್ತೆ. ಆದ್ರಿಂದ ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಮಹಜರು ಮಾಡುವಂಥದ್ದು ಮತ್ತೆ ಸಂತ್ರಸ್ತರ ಒಂದು ಹೇಳಿಕೆಯನ್ನ ಇಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಆ ಒಂದು ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಮೊಬೈಲ್ ಎಲ್ಲಿದೆ ಮತ್ತೆ ಅದು ಯಾರ ಮೊಬೈಲ್, ನಿಮ್ಗೆ ಸೇರಿದ್ದ ಏನು ಅನ್ನೋದ್ರ ಬಗ್ಗೆ ವಿಚಾರಣೆ ಕೂಡ ಮಾಡ್ತಾರೆ. ಇದೀಗ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸೋದಕ್ಕೆ ಬೇಕಾದ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರನ್ನ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ಮನವಿ ಸಲ್ಲಿಸೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಮುನಿರಾಜು, ಮತ್ತೆ ನೋಡ್ತಾ ಇದ್ವಲ್ಲ, ಈಗ ನಿನ್ನೆ ಕೂಡ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಎಲ್ಲ ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿನೇ ಇದ್ರು. ಈಗಲೂ ಕೂಡ ಅಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೇ ಮಹಿಳಾ ಸಿಬ್ಬಂದಿಗಳೇ ಕಾಣಿಸ್ತಾ ಇದ್ದಾರೆ. ಏನಿರ್ಬೋದು, ಏನ್ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸ SIT ಮಾಡ್ತಾ ಇದೆ? ಬಿಕಾಸ್ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋದರ ಜೊತೆಗೆ ಸಂತ್ರಸ್ತೆಯರ ಪರವಾಗಿ ನಾವಿದ್ದೀವಿ ಅನ್ನುವಂತ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಉದ್ದೇಶ ಏನಾದರೂ ಇದೆಯಾ ಇದರಲ್ಲಿ? ಪೃಥ್ವಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಹಿಳಾ ಸಿಬ್ಬಂದಿಗಳನ್ನೇ ನೇಮಕ ಮಾಡಿದ್ರು. ಸುಮಾರು ಏನು 2 ಸಿಬ್ಬಂದಿ ಮತ್ತೆ ಮುಂದೆ ವೆಹಿಕಲ್ ಅಲ್ಲಿ ಇದ್ದಂತ ಸಿಬ್ಬಂದಿಗಳು ಕೂಡ ಮಹಿಳೆಯರೇ ಆಗಿದ್ರು. ಅವರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳ ಕೈಯಲ್ಲಿ ಒಂದು ಬಂಧನ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು. ಇದೀಗ ಅವರನ್ನ ಆಸ್ಪತ್ರೆಗೆ ಕರೆತಂದ ಸಂದರ್ಭದಲ್ಲೂ ಕೂಡ ಮಹಿಳಾ ಸಿಬ್ಬಂದಿಯನ್ನೇ ಕೂಡ ನಿಯೋಜನೆ ಮಾಡಿದ್ರೆ. ಈಗ ಬಂದಂತ ವೆಹಿಕಲ್ ಏನಿದ್ರೆ ಎಲ್ಲರೂ ಕೂಡ ಮಹಿಳಾ ಪೊಲೀಸ್ ಸಿಬ್ಬಂದಿಗಳೇ ಕೂಡ ಆಗಿದ್ದು. ಈ ಒಂದು ಸಂದರ್ಭದಲ್ಲಿ ಏನು ಸಂತ್ರಸ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಒಂದು ರೀತಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏನು ಸಂತ್ರಸ್ತರು ಕೂಡ ಈಗ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ರೀತಿ ಆರೋಪಿಗೆ ಮುಜುಗರವನ್ನು ಉಂಟು ಮಾಡುವಂತ ಸನ್ನಿವೇಶನೂ ಇರಬಹುದು. ಆದ್ರೆ ಇಲ್ಲಿ ಏನು ಒಂದು ರೀತಿ ಒಂದು ಸಂತ್ರಸ್ತರಿಗೆ ಧೈರ್ಯ ತುಂಬಾ ಸಲುವಾಗಿ ಈಗ ಮಹಿಳಾ ಸಿಬ್ಬಂದಿಯನ್ನೇ ಹೆಚ್ಚಾಗಿ ಬಳಸಿಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಮಾಡ್ತಾ ಇದ್ದಾರೆ, ವಶಕ್ಕೆ ಪಡಿಲಿಕ್ಕೆ ಫಿಟ್ ಆಗಿದ್ದಾರಾ ಅಂತ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ದೈಹಿಕ ಪರೀಕ್ಷೆ ಮಾಡಲಿರುವಂತ ಬೌರಿಂಗ್ ವೈದ್ಯರು BP, ಶುಗರ್, ಮೂತ್ರ ಪರೀಕ್ಷೆ, ECG ಅನ್ನ ಮಾಡ್ತಾ ಇದ್ದಾರೆ ವೈದ್ಯರು. ವಶಕ್ಕೆ ಪಡಿಲಿಕ್ಕೆ, ವಿಚಾರಣೆ ನಡೆಸಲಿಕ್ಕೆ ಫಿಟ್ ಆಗಿದ್ದಾರಾ ಅನ್ನುವಂಥ ರಿಪೋರ್ಟ್ ಇದು, ಫಿಟ್ನೆಸ್ ರಿಪೋರ್ಟು. ಯಾರಾದರೂ ಈಗ ಕಾರನ್ನು ತಗೊಳ್ಬೇಕಾದ್ರೆ, ಸೆಕೆಂಡ್ ಹ್ಯಾಂಡ್ ತಗೊಬೇಕಾದ್ರೆ ನೋಡ್ತೀವಲ್ಲ, ಕಾರ್ ಚೆನ್ನಾಗಿದೆಯಾ ಇಲ್ವಾ, ತಗೊಬೋದಾ, ನಾವು ಇನ್ವೆಸ್ಟ್ ಮಾಡ್ಬೋದಾ ಅಂತೆಲ್ಲ ನೋಡ್ತಿರ್ತೀವಲ್ಲ, ಹಂಗೆ ಇವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲ ಆಮೇಲೆ ಏನಾದರೂ ಆಗ್ಬಿಟ್ರೆ, ಅವರು ಅನಾರೋಗ್ಯ ಏನಾದರೂ ಇದ್ದರೆ ಕಸ್ಟಡಿಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೂ ಮುಂಚೆನೇ ಫಸ್ಟ್ ಟೆಸ್ಟ್ ಮಾಡಿಬಿಡ್ತಾರೆ. ಟೆಸ್ಟ್ ಮಾಡಿದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅದೊಂದು ರಿಪೋರ್ಟನ್ನು ಕೂಡ ಕೊಡ್ತಾರೆ. ಆರೋಗ್ಯವಾಗಿದ್ದಾರೆ, ನಮಗೆ ಕಸ್ಟಡಿಗೆ ಕೊಡ್ಬೋದು ಅನ್ನುವಂಥ ಒಂದು ಅಥೆಂಟಿಕೇಶನ್ ರಿಪೋರ್ಟ್ ಇದ್ದಂಗೆ ಅದು. ಸೊ ಹೀಗಾಗಿ ಅದನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಯ ಒಳಗಡೆ ಕರ್ಕೊಂಡು ಹೋಗಲಿದ್ದಾರೆ. ಈಗ ಆಲ್ರೆಡಿ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ಇಲ್ಲಿಂದ ಸೀದಾ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ SIT ಕಚೇರಿಗೆ ಕರ್ಕೊಂಡು ಹೋಗ್ತಾರಾ ನೋಡಬೇಕು. ಬಿಕಾಸ್ ರಿಪೋರ್ಟ್ ಬರಲಿಕ್ಕೆ ಲೇಟ್ ಆಗ್ಬೋದು, ಅಥವಾ ECG ರಿಪೋರ್ಟ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಬಟ್ ಇದೊಂದು ಪ್ರಮುಖವಾಗಿ ಶುಗರ್ ರಿಪೋರ್ಟ್ ಬೇಕು ಅಂದರೆ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದೇನೋ. ವಶಕ್ಕೆ ಪಡಲಿಕ್ಕೆ ಫಿಟ್ ಆಗಿದ್ದಾರಾ ಅಂತ ಪರೀಕ್ಷೆಯನ್ನು ಮಾಡಲಾಗ್ತದೆ. ಕೋರ್ಟ್ನತ್ತ ತಳ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ. ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹಾಜರುಪಡಿಸಲಾಗುತ್ತೆ. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಡೆ ಆಗಬೇಕಾಗಿರುವಂಥ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ ಒಂದೊಂದಾಗೆ ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳು. ಈಗ ಸೀದಾ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ.
ಅಲ್ಲಿ ಹಾಜರುಪಡಿಸ್ತಾರೆ, ಮೆಡಿಕಲ್ ರಿಪೋರ್ಟನ್ನು ಕೂಡ ಕೊಡಲಾಗುತ್ತೆ. ಜಾಮೀನಂತೂ ಸಿಗೋದಿಲ್ಲ ಈ ಪ್ರಕರಣದಲ್ಲಿ. ಜಾಮೀನು ಅರ್ಜಿಯನ್ನಂತೂ ಸಲ್ಲಿಸ್ತಾರೆ, ನೋಡ್ತಾರೆ, ಜಾಮೀನು ಅರ್ಜಿ ಸಲ್ಲಿಸ್ತಾರೆ, ಸಿಕ್ಕರೆ ಸಿಗಬಹುದು, ಸಿಗುವಂಥ ಚಾನ್ಸಸ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಲಾಗುತ್ತೆ. ಅದರ ಒಂದು ವಿಚಾರಣೆ ಕೂಡ ಇವತ್ತು ಆಗಬಹುದೇನೋ. ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳಲಿದ್ದಾರೆ. 10 ದಿನಗಳ ಕಾಲ ವಶಕ್ಕೆ ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಈಗ ಅರೆಸ್ಟ್ ಆಗಿರುವಂಥ ಪ್ರಕರಣ ಅಂತ ಗಮನಿಸಿದ್ರೆ ಏಪ್ರಿಲ್ 28ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತಲ್ಲ, ಮೊದಲ ಪ್ರಕರಣ ಹೊಳೆನರಸೀಪುರದಲ್ಲಿ ಸಂತ್ರಸ್ತೆ ಕೊಟ್ಟಿದ್ದಂಥ ದೂರಿನ ಆಧಾರದ ಮೇಲೆ ಮೊದಲ ಪ್ರಕರಣ ದಾಖಲಾಗಿತ್ತಲ್ಲ, ಅದರಲ್ಲಿ ಅತ್ಯಾಚಾರ ಪ್ರಕರಣ ಸೆಕ್ಷನ್ ಕೂಡ ಇರುವಂಥದ್ದು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ. ಅದರ ಆಧಾರದ ಮೇಲೆ ಈಗ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ. ಇವತ್ತು ಕಸ್ಟಡಿಗೆ ಪಡೆದುಕೊಂಡು ಇವತ್ತೇ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ ಇಂಟ್ರಾಗೇಷನ್ ಇರುತ್ತಾ ಕಾದು ನೋಡಬೇಕು. ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ SIT ಅಧಿಕಾರಿಗಳ ವಿಚಾರಣೆ, ಪ್ರಜ್ವಲ್ ರೇವಣ್ಣನನ್ನು ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾ ಹೋಗ್ತಾರೆ, ತನಿಖೆಯನ್ನು ಮಾಡ್ತಾ ಹೋಗ್ತಾರೆ, ಇದೆಲ್ಲದಕ್ಕೂ ಕೂಡ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡ್ತಾರಾ, ಬಂದಿರುವಂಥ ಆರೋಪಗಳನ್ನು ಒಪ್ಕೊಳ್ತಾರಾ ಅಥವಾ ತಿರಸ್ಕಾರ ಮಾಡ್ತಾರಾ ನೋಡಬೇಕು. ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟ್ನತ್ತ ಪ್ರಜ್ವಲ್ ಹೋಗ್ತಾ ಇರುವಂಥದ್ದು. ಪ್ರಜ್ವಲ್ನನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ವಶಕ್ಕೆ ಪಡಿಲಿಕ್ಕೆ ಫಿಟ್ ಆಗಿದ್ದಾರೆ ಅಂತಾದ್ರೆ ಕಸ್ಟಡಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಆದರೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಫಿಟ್ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರು ಖಿನ್ನತೆಗೆ ಒಳಗಾಗಿದ್ದೆ ಅಂತ ಹೇಳಿದ್ರು. ಸೊ ಅದರ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಫಿಟ್ನೆಸ್ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ಈಗ ಆಲ್ರೆಡಿ ಕರ್ಕೊಂಡು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಕನಿಷ್ಠ 10 ದಿನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. 3 ಪ್ರಕರಣ ಅಲ್ವಾ, 3 ಪ್ರಕರಣದಲ್ಲೂ ಒಮ್ಮೊಮ್ಮೆ ಅಂತ ಕಸ್ಟಡಿಗೆ ಪಡ್ಕೊಂಡ್ರು ಅಲ್ಲೇ ಹತ್ತತ್ರ 1.5 ತಿಂಗಳು ಮೇಲಾಗ್ಬಿಡುತ್ತೆ. ಸೊ ಈ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಏನು ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಕೋರ್ಟ್ಗೆ ಕರ್ಕೊಂಡು ಬರ್ತಾರಂತೂ ಈಗಾಗಲೇ ಏನು ಕೋರ್ಟ್ ಮುಂದೆ ಕೂಡ ಒಂದು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಮತ್ತೆ ವಕೀಲರು ಕೂಡ ಈಗಾಗಲೇ ಕೋರ್ಟ್ಗೆ ಆಗಮಿಸಿರೋದು. ಏನು ಸುಮಾರು ಅವರನ್ನ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಈಗಾಗಲೇ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಏನು ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ನೇರವಾಗಿ ಈಗ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿರುವಂತಹ ಒಂದು 42ನೇ ACMM ಕೋರ್ಟ್ಗೆ ಹಾಜರುಪಡಿಸಿ ನಂತರ ತಮ್ಮ ವಶಕ್ಕೆ ಕೇಳ್ತಾರೆ. ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆ ಮಾಡಬೇಕು, ಮತ್ತೆ 3 ಪ್ರಕರಣಗಳು ಅವ್ರ ಮೇಲೆ ಇರೋದ್ರಿಂದ 3 ಪ್ರಕರಣಗಳಲ್ಲಿ ಹಾಜರು ಮಾಡಬೇಕು ಮತ್ತೆ ವಿಚಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರನ್ನ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ SIT ಅಧಿಕಾರಿಗಳು ಮುಂದಾಗಿರೋದು. ಈಗಾಗಲೇ ನೇರವಾಗಿ ಬೋರಿಂಗ್ ಆಸ್ಪತ್ರೆಯಿಂದ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಪೃಥ್ವಿ. ಓಕೆ, ಅಂದ್ರೆ ಇವತ್ತೇ ಕಸ್ಟಡಿಗೆ ಪಡೆದಂತ ಸಂದರ್ಭದಲ್ಲಿ ಹಾಸನ ಕರ್ಕೊಂಡು ಹೋಗ್ತಾರಾ ಅನ್ನುವಂಥ ಒಂದು ಕುತೂಹಲ ಕೂಡ ಇರುವಂಥದ್ದು, ಅಥವಾ ಇಲ್ಲಿ ಇಂಟ್ರಾಗೇಷನ್ ಅನ್ನ ಮಾಡಿ ಅಥವಾ ಅದಕ್ಕೆ ಏನಾದರೂ ಟೈಮ್ ಅನ್ನ ಪಡೆದುಕೊಳ್ಳಲಿದ್ದಾರಾ? ಬಿಕಾಸ್ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಅರೆಸ್ಟ್ ಆಗಿರೋದು. ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೊದಲನೇ ಹೊಳೆನರಸೀಪುರ ಠಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರೋದ್ರಿಂದ ಮೊದಲು ವಿಚಾರಣೆ ಮಾಡಬೇಕಾಗುತ್ತೆ, ನಂತರ ವಿಚಾರಣೆ ಮಾಡಿ ಆನಂತರ ಹಾಜರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಸಲುವಾಗಿ ಅವರು ಇವತ್ತು ಇಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಏನು ವಶಕ್ಕೆ ಪಡೆದು ನಂತರ ಇವತ್ತು ರಾತ್ರಿ ಅಥವಾ ನಾಳೆ ಅವರನ್ನ ಹಾಸನಕ್ಕೆ ಕರೆದೊಯ್ದು ಎಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಹಾಜರು ಪ್ರಕ್ರಿಯೆಗಳನ್ನ ಮಾಡಬಹುದು, ಮತ್ತೆ ಆ ಒಂದು ಸ್ಥಳಕ್ಕೆ ಕರೆದೊಯ್ದು ಅಲ್ಲಿಯೇ ಕೂಡ ಒಂದು ವಿಚಾರಣೆ ಕೂಡ ಮಾಡಬಹುದು. ಆ ಸಲುವಾಗಿ ಈಗ ಅವರನ್ನ ಕೋರ್ಟ್ಗೆ ಕರೆತರುವಂತ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡಿದ್ದಾರೆ. ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆವರಣ ಕೂಡ ಅವರು ಪ್ರವೇಶ ಮಾಡ್ತಾರೆ. ನಂತರ ಅವರನ್ನ 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಿ ಪುನಃ ತಮ್ಮ ಕಸ್ಟಡಿಗೋಸ್ಕರ ಅಧಿಕಾರಿಗಳು ಕೇಳೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ರಾಜು, ಇಲ್ಲಿ ರಾ ಫುಟೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದು ಏನು ಎತ್ತ ಅಂತ. ಅಕಸ್ಮಾತ್ ಆ ಫೋನ್ ಸಿಗದೆ ಹೋದ್ರೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ? ಅದರ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣನ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಂಡ್ರೆ ಯಾವ ರೀತಿಯಾಗಿ ತನಿಖೆ ಇರುತ್ತೆ, ಒಪ್ಕೊಳ್ದೆ ಹೋದ್ರೆ ಯಾವ ರೀತಿಯಾಗಿ ತನಿಖೆ ಮಾಡಲಾಗುತ್ತೆ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ. ಕೋರ್ಟ್ಗೆ ಎಂಟ್ರಿ ಆಗಿದ್ದಾವೆ ಗಾಡಿಗಳು, ಪೊಲೀಸ್ ವೆಹಿಕಲ್ಗಳು
ಕೋರ್ಟ್ಗೆ ಎಂಟ್ರಿ ಆಗಿರುವಂಥದ್ದು. ಕೋರ್ಟ್ನ ಆವರಣದ ಒಳಗಡೆ ಬಂದಿರುವಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಒಳಗಡೆ ವೆಹಿಕಲ್ಗಳು ಹೋಗಿದ್ದನ್ನು ಗಮನಿಸಿದ್ರಿ ನೀವು ಕೂಡ. ಪ್ರಜ್ವಲ್ ರೇವಣ್ಣನನ್ನು ಈಗ ಒಳಗಡೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಜಡ್ಜ್ ಮುಂದೆ ಪೊಲೀಸರು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸ್ತಾರೆ. ಪ್ರಜ್ವಲ್ ರೇವಣ್ಣ ಮೇ 31ಕ್ಕೆ ನಾನು ಬರ್ತೀನಿ, SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದರು. ಇದ್ದಿದ್ದಂಥ ಆಪ್ಷನ್ಸ್ಗಳೇ ಅದು. ಬಿಕಾಸ್ ಇಂಥ ಪ್ರಕರಣದಲ್ಲಿ ಕಾನೂನಿನ ಮುಖಾಂತರ ಗೆಲ್ಲಬೇಕು. ಸೊ ಹೀಗಾಗಿ ಈವನ್ ಕುಮಾರಸ್ವಾಮಿಯವರು ಕೂಡ ಹೇಳಿದರು, ದೇವೇಗೌಡರು ಕೂಡ ಅಷ್ಟೇ ಪತ್ರವನ್ನು ಬರೆದಿದ್ರು, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಸೊ ಹೀಗಾಗಿ ಕೋರ್ಟ್ನಿಂದನೇ ಈಗ ಏನೇ ಮಾಡಬೇಕು ಅಂದರೂ ಕೂಡ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂದರೆ ಅಥವಾ ಭಾಗಿಯಾಗಿದ್ದೀನಿ ಅಂದರೆ ಅದೆಲ್ಲದಕ್ಕೂ ಕೂಡ ಕೋರ್ಟ್ನಿಂದಲೇ ಆದೇಶ ಬರಬೇಕಾಗಿದೆ. ಸೊ ಹೀಗಾಗಿ ಕಾದು ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದು. ಇವತ್ತು ರೇವಣ್ಣ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ದಿನ, ಮಹತ್ವದ ದಿನ ಆಗಿದೆ. ಒಂದು ರೇವಣ್ಣ ಅವರ ಪ್ರಕರಣ ಕೂಡ ಕೋರ್ಟ್ನಲ್ಲೇ ಇದೆ, ಭವಾನಿ ರೇವಣ್ಣ ಪ್ರಕರಣ ಕೂಡ ಕೋರ್ಟ್ನಲ್ಲಿದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣನನ್ನ ಕೂಡ ಕರ್ಕೊಂಡು ಬರಲಾಗಿರುವಂಥದ್ದು. ಅಪ್ಪ, ಅಮ್ಮ ಮತ್ತು ಮಗ ಮೂವರ ಪ್ರಕರಣ ಇವತ್ತು ಕೋರ್ಟ್ನಲ್ಲಿರುವಂಥದ್ದು. ಎಂಥ ದುರಂತ ನೋಡಿ, ಒಂದೇ ಫ್ಯಾಮಿಲಿದು, ಅದು ಇವತ್ತು ಒಂದೇ ದಿನವೇ 3 ಪ್ರಮುಖ ಪ್ರಕರಣಗಳನ್ನು ಎದುರಿಸುವಂತಾಗಿದೆ ರೇವಣ್ಣ ಅವರ ಫ್ಯಾಮಿಲಿಯವರು. ಇನ್ನು ಪ್ರಜ್ವಲ್ನನ್ನು ಎಷ್ಟು ದಿನಗಳ ಕಾಲ SIT ಕಸ್ಟಡಿಗೆ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಯಾವ ರೀತಿಯಾಗಿ ಭದ್ರತೆಯಲ್ಲಿ ಕರ್ಕೊಂಡು ಬರಲಾಯಿತು ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ ಆವರಣದ ಒಳಗಡೆ ಕರ್ಕೊಂಬಂದಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಅಲ್ಲಿ ಆ ಗಾಡಿಯಲ್ಲಿದ್ದಾರೆ, ಪೊಲೀಸ್ ವೆಹಿಕಲ್ನಲ್ಲಿ, ಬೊಲೆರೋ ವಾಹನದಲ್ಲಿ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಭಾರಿ ಭದ್ರತೆಯನ್ನು ಕೊಟ್ಟು ಕರ್ಕೊಂಡು ಬರಲಾಗ್ತಾ ಇದೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆನೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಂದರೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ. ನಾನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ಯಾರಾದರೂ ಈಗ ಆಕ್ರೋಶಿತಗೊಂಡಂಥವರು ಅಥವಾ ಮಹಿಳೆಗೆ ಈ ರೀತಿಯಾಗೆಲ್ಲ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರಾದರೂ ಕಲ್ಲಲ್ಲಿ ಹೊಡಿಬೋದು ಅಥವಾ ಚಪ್ಪಲಿಯನ್ನು ಬಿಸಾಕುವಂಥ ಸಾಧ್ಯತೆಗಳು ಕೂಡ ಇರ್ತವೆ, ಅವಮಾನವನ್ನು ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಆ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಆರಂಭ ಆದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. SIT ಅಧಿಕಾರಿಗಳ ಕಸ್ಟಡಿಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕನಿಷ್ಠ ಅಂದರೂ 10 ದಿನಗಳ ಕಾಲ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗುತ್ತೆ. ಅದಾದ ನಂತರ ಇನ್ನೂ ಕೂಡ ಸಾಕಷ್ಟು ವಿಚಾರಣೆ ಬಾಕಿ ಇದ್ದರೆ ಮತ್ತೊಮ್ಮೆ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗುತ್ತೆ. 3 ಪ್ರಕರಣ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ 3 ಸಲ ಬೇಕಿದ್ರೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಒಂದೊಂದು ಪ್ರಕರಣದಲ್ಲೂ ಕೂಡ ಒಂದೊಂದು ರೀತಿಯಾಗಿ ವಿಚಾರಣೆಯನ್ನು ಮಾಡುವಂಥ ಕೆಲಸ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಸದ್ಯಕ್ಕೆ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಬೆಳಗ್ಗೆ ಸ್ಪಷ್ಟಪಡಿಸಿದರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸಲಾಗಿದೆ. 42ನೇ ACMM ಕೋರ್ಟ್ನಲ್ಲಿ ಹಾಜರುಪಡಿಸಿರುವಂಥದ್ದು SIT ಅಧಿಕಾರಿಗಳು. ವಿಚಾರಣೆಗಾಗಿ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಮೇಯ್ನ್ ಆಗಿ ಪ್ರಕರಣದಲ್ಲಿ ಬೇಕಾಗಿದ್ದಂಥದ್ದೇ ಪ್ರಜ್ವಲ್ ರೇವಣ್ಣ. ಸೊ ಆತನೇ ಬಂದಿರುವಂಥ ಕಾರಣಕ್ಕೋಸ್ಕರ ಕಸ್ಟಡಿ ಕೊಡಿ, ವಿಚಾರಣೆಯನ್ನ ಮಾಡಬೇಕು. ಇದೊಂದು ಗಂಭೀರವಾದಂಥ ಪ್ರಕರಣ. ಸೊ ಹೀಗಾಗಿ ಹೆಚ್ಚಿನ ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೇಳಲಿದ್ದಾರೆ SIT ಅಧಿಕಾರಿಗಳು. ಮ್ಯಾಕ್ಸಿಮಮ್ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ SIT ಅಧಿಕಾರಿಗಳು ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ಕೋರ್ಟ್ ಅದಕ್ಕೆ ಎಷ್ಟು ದಿನಗಳ ಕಾಲ ಅನುಮತಿಯನ್ನು ಕೊಡುತ್ತೆ, ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ವಿಚಾರಣೆ ಆರಂಭ ಆಗಿದೆ ಅಂತ ಕಾಣಿಸುತ್ತೆ, ಏನು ನಡೀತಾ ಇದೆ ಈಗ, ಯಾವ ರೀತಿಯಾಗಿ ವಾದವನ್ನು ಮಾಡಲಾಗ್ತಾ ಇದೆ? ಎಸ್ ಪೃಥ್ವಿರಾಜ್, ಈಗ ಅವರನ್ನ SIT ಕಚೇರಿಯಿಂದ ನೇರವಾಗಿ ಮೆಡಿಕಲ್ ಟೆಸ್ಟ್ ಕರ್ಕೊಂಡೋಗಿ ಅಲ್ಲಿ 20 ನಿಮಿಷಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸ್ಕೊಂಡು ಈಗ ಕೋರ್ಟ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಈಗ ಅವರ 42ನೇ ACM ವಿಶೇಷ ನ್ಯಾಯಾಲಯದ ಮುಂದೆ ಈಗ ಪ್ರಜ್ವಲ್ ರೇವಣ್ಣನ SIT ಪರ SIT ಅವರ ವಕೀಲರು ಮತ್ತೆ SIT ಟೀಮ್ ಒಂದವರನ್ನ ಹಾಜರುಪಡಿಸಿದ್ದಾರೆ. ಈಗ ಅವರನ್ನ ಕಸ್ಟಡಿಗೆ ಕೇಳುವಂತಹ ಒಂದು ಪ್ರಕ್ರಿಯೆಗಳಿಗೆ ಈಗ SIT ಪರ ಅಂದ್ರೆ SPP ಏನಿದ್ದಾರೆ ಅವರು ಮುಂದಾಗಿರುವಂತದ್ದು. ಸದ್ಯ ಈ ಬಗ್ಗೆ ಈಗ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನು
ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಈಗ ರೆಗ್ಯುಲರ್ ಜಾಮೀನನ್ನ ಅರ್ಜಿಯನ್ನ ಹಾಕೋಕೆ ಅವರು ಕೂಡ ಮುಂದಾಗಿರುವಂತದ್ದು. ಸದ್ಯ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಇನ್ನು ಅರ್ಜಿ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ಮತ್ತೆ ಈ ಒಂದು ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಬಂಧನ ಮಾಡಲಾಗಿರುವಂತದ್ದು. ಆ ಕೇಸ್ನ ವಿಚಾರವಾಗಿ ಸಾಕ್ಷ್ಯಾಧಾರಗಳಾಗಿರ್ಬೋದು ಮತ್ತೆ ಸಂತ್ರಸ್ತ ಮಹಿಳೆ ಕೊಟ್ಟಂತ ಹೇಳಿಕೆಗಳಾಗಿರ್ಬೋದು, ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಅವರನ್ನ ಕಸ್ಟಡಿಗೆ ಈ ಪ್ರಕರಣದ ಜೊತೆಯಲ್ಲಿ ಅವರ ವಿರುದ್ಧ ದಾಖಲಾದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡೋಕೆ ಈಗ ಮುಂದಾಗಿ ಅವರು ಆ ಕೇಸಲ್ಲೂ ಕೂಡ ಬಂಧನ ಮಾಡಬೇಕಾಗುತ್ತೆ. ಅದರಲ್ಲಿ ವಿಚಾರಣೆ ಮಾಡುವಂತ ಅಗತ್ಯಗಳ ಹಿನ್ನೆಲೆಯಲ್ಲಿ ಮತ್ತೆ ಇವರು ಸಂಸದರಾಗಿರುವಂತದ್ದು ಮತ್ತೆ ಇವರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂತ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಅವರನ್ನ ಕಸ್ಟಡಿಗೆ ಕೊಡಬೇಕು. ಮತ್ತೆ ಆ ವಿಚಾರಣೆ ಮಾಡುವಂತ ಇದಕ್ಕೆ ಅವ್ರು ಯಾವುದೇ ರೀತಿ ಸಾಕ್ಷ್ಯಗಳನ್ನ ನಾಶ ಮಾಡಬಾರ್ದು ಅಂತ ಹೇಳಿ ಸೂಚನೆ ಕೊಡ್ಬೇಕು ಅಂತ ಹೇಳಿ ಅವರು ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡುವಂತ ಮುಂದಾಗ್ತಾರೆ. ಮತ್ತೆ ರೇಪ್ ಕೇಸ್ ಅವರ ಮೇಲೆ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಪೃಥ್ವಿರಾಜ್. ಸೊ ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಕಸ್ಟಡಿಗೆ ಪಡ್ಕೊಳ್ತಾರಾ? ಅವರ ವಿರುದ್ಧ ಆಗಿರುವಂತದ್ದು ಒಟ್ಟು 3 ಪ್ರಕರಣಗಳು. 2 ಅತ್ಯಾಚಾರ ಪ್ರಕರಣ ಆದ್ರೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಹಾಗಾದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಒಂದು ಅಡಿಷನಲ್ ಆಗಿ 376 ಅಂದ್ರೆ ಅತ್ಯಾಚಾರ ಪ್ರಕರಣವನ್ನ ಆಡ್ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಈಗ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಇಬ್ಬರ ಒಂದು ಪ್ರತ್ಯೇಕತೆಯನ್ನು ಕೂಡ ಯಾರು ಸ್ಪಷ್ಟವಾಗಿ ಅಂತೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಆದ್ರೆ FIR ಅಲ್ಲಿ ನಮೂದನ್ನ ಮಾಡಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಈ ಕೋರ್ಟ್ ಅಲ್ಲಿ ಈಗ SPP ಅವರು ಈ ಒಂದು ಪ್ರಕರಣದಲ್ಲಿ 376 ಅನ್ನ ಯಾರ ಮೇಲೆ ಆಡ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಂದ್ ವೇಳೆ ಆ ಪ್ರಕರಣದಲ್ಲಿ ಇಬ್ಬರ ಮೇಲೆ ಅಂದ್ರೆ ಇಬ್ಬರ ಪ್ರತ್ಯೇಕತೆಯಲ್ಲಿ ಯಾರ ಮೇಲೆ ಕೇಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಇನ್ನೂ ಕೂಡ ಸಂಕಷ್ಟ ಆಗುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಈಗ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ ಮತ್ತೆ ಅವ್ರ ಕಸ್ಟಡಿಗೆ ತೆಗೆದುಕೊಂಡು ಆ ಒಂದು ತನಿಖೆ ಮುಗಿದಂತ ಬಳಿಕ ಮತ್ತೆ ಇನ್ನೊಂದು 2 ಪ್ರಕರಣಗಳಿದಾವೆ. ಪ್ರತ್ಯೇಕವಾಗಿ 2 ಪ್ರಕರಣಗಳಲ್ಲೂ ಕೂಡ ಬಂಧನ ಪ್ರಕ್ರಿಯೆಗಳಾಗುತ್ತೆ, ವಿಚಾರಣೆ ಆಗುತ್ತೆ, ಮಹಜರು ಪ್ರಕ್ರಿಯೆಗಳಾಗುತ್ತೆ, ಎಲ್ಲಾ ಒಂದು ಬೆಳವಣಿಗೆಗಳಾದಂತ ಮಾಡ್ಬೇಕಾಗುತ್ತೆ ಒಂದು ಪ್ರತ್ಯೇಕವಾಗಿ. ಯಾಕಂದ್ರೆ ಇದು 3 FIR ಆಗಿರುತ್ತೆ, 3 ಕೂಡ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಪೃಥ್ವಿರಾಜ್. ಗಂಗಾಧರ್, ಮತ್ತೊಂದ್ ಕಡೆ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾರಲ್ಲ, SPP ಮಾತ್ರ ವಾದವನ್ನ ಮಾಡ್ತಿರ್ತಾರ ಅಥವಾ ಇಲ್ಲಿ ಪ್ರಜ್ವಲ್ ರೇವಣ್ಣನ ಪರವಾಗಿರುವಂತ ಲಾಯರ್ ಕೂಡ ಬಂದಿರ್ತಾರ, ಅವರು ಕೂಡ ಪ್ರತಿವಾದ ಇರುತ್ತೆ ಈ ಸಂದರ್ಭದಲ್ಲಿ ಫಸ್ಟ್ ಪ್ರೊಡ್ಯೂಸ್ ಮಾಡಿದಾಗ? ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದ್ರೆ ಈಗ ಇವರೇನು SIT ಅಧಿಕಾರಿಗಳು ಈಗ ಬಂಧನ ಮಾಡಿ ಅವರನ್ನ ಏನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಅವರು ಕಸ್ಟಡಿಗೆ ಕೇಳೋಕೆ SPP ಅವರು ಫಸ್ಟ್ ಮುಂದಾಗ್ತಾರೆ. ಅವರ ಮೇಲೆ ಇರುವಂತಹ ಪ್ರಕರಣಗಳನ್ನ ನ್ಯಾಯಾಲಯದ ಗಮನಕ್ಕೆ ತರುವಂತದ್ದು, ಅವರ ದಾಖಲಾತಿಗಳನ್ನ ಸಾಕ್ಷ್ಯಾಧಾರ ಮತ್ತೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಈಗ ಅಲ್ಲಿ ನ್ಯಾಯಾಲಯದ ಮುಂದೆ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕುವಂತದ್ದು ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡುವಂತದ್ದು. 2 ಪ್ರಕ್ರಿಯೆಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನಾದ್ರೂ ಒಂದು ವೇಳೆ ಅವಕಾಶವನ್ನ ಸಿಕ್ಕಿದೆ ಅಂದ್ರೆ ಅವ್ರೇನಾದ್ರೂ ಆರ್ಗ್ಯುಮೆಂಟ್ಸ್ ಬೇರೆ ಲೆವೆಲ್ ಅಲ್ಲಿ ಮಾಡದಂತ SPP ಅವರು ಮುಂದಾದಂತಹ ಸಂದರ್ಭದಲ್ಲಿ ಆಗ ಅವರ ಒಂದು ವಾದವನ್ನ ಕೂಡ ಪ್ರಜ್ವಲ್ ರೇವಣ್ಣ ಪರವಾಗಿಯೂ ಕೂಡ ಅವರ ಅಡ್ವೊಕೇಟ್ ಏನಿದ್ದಾರೆ ಅರುಣ್ ಅಂತ ಹೇಳಿ ಅವರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರು ಕೂಡ ಅಲ್ಲಿ ವಾದ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ವಾದ ಮತ್ತೆ ಪ್ರತಿವಾದ ಮತ್ತೆ ಅರ್ಜಿ ವಿಚಾರಣೆ ಏನಿದೆ ಅದು ಬಹುತೇಕವಾಗಿ ಹೆಚ್ಚಾಗಿ ನಡೆಯುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಇಂತಹ ಪ್ರಕರಣಗಳಲ್ಲಿ ಬಹುಶಃ ಈ ಒಂದು ಪ್ರಕರಣಗಳಲ್ಲಿ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗ ನ್ಯಾಯಾಲಯದ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ದಾಖಲಾದಂತಹ ಪ್ರಕರಣಗಳು ಗಂಭೀರವಾದಂತಹ ಸ್ವರೂಪವಂತವು. ಮತ್ತೆ ಸಂತ್ರಸ್ತ ಮಹಿಳೆಯರು ಕೊಟ್ಟಂತ ಹೇಳಿಕೆಗಳನ್ನ ಮನವರಿಕೆಯನ್ನ ಮಾಡಿ ಅವರ ಕೊಟ್ಟಂತ ಹೇಳಿಕೆಗಳ ಆಧಾರಿತವಾಗಿ ಅವರನ್ನ ಮುಂದೆ ಒಂದು ಸಿರೀಸ್ ಅವರ ರಿಮ್ಯಾಂಡ್ ಅಪ್ಲಿಕೇಶನ್ ಎಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಮನವರಿಕೆ ಮಾಡಿಕೊಂಡು ನ್ಯಾಯಾಧೀಶರು ಯಾವ ರೀತಿಯ ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ, ಮತ್ತೆ ಇವರು 10 ದಿನ ಕೇಳ್ಬೋದು, ಇಲ್ಲ 14 ದಿನ ಫೈನಲ್, 14 ದಿನಗಳು ಕೂಡ SIT ಅಧಿಕಾರಿಗಳು ಕೇಳ್ಬೋದು. ಕೊನೆಯದಾಗಿ ನ್ಯಾಯಾಧೀಶರು ಎಷ್ಟು ದಿನ ಈ ಒಂದು ಪ್ರಕರಣದಲ್ಲಿ ಕೊಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಕೊಡಂತ ಸಂದರ್ಭದಲ್ಲಿ ಇನ್ನು ಮುಂದುವರೆದ ಭಾಗವಾಗಿ ಇನ್ನೂ 2 ಪ್ರಕರಣಗಳಿದಾವೆ, ಅದರಲ್ಲೂ ಕೂಡ ಬಂಧನ ಪ್ರಕ್ರಿಯೆಗಳು ಮಾಡಬೇಕು ಮುಂದುವರೆದ ಭಾಗವಾಗಿ ಅಂತೇಳಿ SPP ಅವರು ಕೂಡ ಎಲ್ಲಾ ಒಂದು 3 ಪ್ರಕರಣಗಳ ಒಟ್ಟಾರೆ ಸಾರಾಂಶವನ್ನ ಮತ್ತೆ ಅದರ ಸತ್ಯಾಸತ್ಯತೆ ಆಗಿರ್ಬೋದು ಅಥವಾ ಉಳಿದ ಆ ತನಿಖೆಯ ಮುಂದುವರಿದ ಭಾಗದ ಆ ಒಂದು ಸಂದರ್ಭ ಮತ್ತೆ ಅದ ಡಾಕ್ಯುಮೆಂಟ್ ಸಾಕ್ಷ್ಯಾಧಾರಗಳ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿರುತ್ತೆ. ಗಂಗಾಧರ್, ಈಗೇನೋ ಪ್ರೊಡ್ಯೂಸ್ ಮಾಡಿದಾರೆ, ಹೌದು. ಈಗ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೂ ಮುಂಚೆ ಹಾಗೆ ಏರ್ಪೋರ್ಟ್ ಇಂದ ಕರ್ಕೊಂಡೋಗಿ ಬಂದ ಬಳಿಕ ಹತ್ತತ್ರ ಒಂದು 8 ರಿಂದ 9 ಗಂಟೆಗಳ ಕಾಲ SIT ಕಸ್ಟಡಿಯಲ್ಲೇ ಇದ್ದಾನಲ್ಲ ಪ್ರಜ್ವಲ್ ರೇವಣ್ಣ. ಈ ಸಂದರ್ಭದಲ್ಲಿ ಏನಾದರೂ ವಿಚಾರಣೆ ಮಾಡಲಾಗಿದೆಯಾ? ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಆರೋಪಗಳನ್ನು ಒಪ್ಕೊಳ್ತಾ ಇದ್ದಾರಾ ಅಥವಾ ಇಲ್ಲ ಅದೆಲ್ಲ ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದ? ಹೇಗಿದ್ರಂತೆ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ? ಪೃಥ್ವಿರಾಜ್, ಮೇಲ್ನೋಟಕ್ಕೆ ಅಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ ಅನ್ನೋದು ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ಬೇಕಾಗಿರೋದ್ರಿಂದ ಈ ಪ್ರಕರಣದಲ್ಲಿ, ಯಾಕಂದ್ರೆ ರಾತ್ರಿ ತಡರಾತ್ರಿ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಅವರಿಗೆ ವಿಶ್ರಾಂತಿಗೆ ಸೂಚನೆಯನ್ನ ಕೊಟ್ಟರು. ಬೆಳಗ್ಗೆ ಸುಮಾರು 8 ಗಂಟೆಯ ಸುಮಾರಿಗೆ
ಅವರನ್ನ ವಿಚಾರಣೆ ಮಾಡೋಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಸುಮಾರು 3-4 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಿ ಅವರನ್ನ ಒಂದಷ್ಟು ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿ ದಾಖಲು ಮಾಡ್ಕೊಂಡಿರುವಂತದ್ದು. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ರಾತ್ರಿ ಕೂಡ ಅವರಿಗೆ ಅವರ ಅಂದ್ರೆ ರೇವಣ್ಣ ಬಂಧನದ ಸಂದರ್ಭದಲ್ಲಿ ಏನೊಂದು ಬೆಡ್ಶೀಟ್ ಆಗಿರ್ಬೋದು ಮತ್ತೆ ಬೆಡ್ ಆಗಿರ್ಬೋದು ತಲೆದಿಂಬು ಕೊಟ್ಟಿದ್ರು, ಅದೇವನ್ನ ಕೊಟ್ಟಾದ ಸಂದರ್ಭದಲ್ಲಿ ಅವರು ಸರಿಯಾಗಿ ನಿದ್ದೆಯನ್ನ ಮಾಡಿಲ್ಲ. ಈ ಪ್ರಕರಣದಲ್ಲಿ ಅವರು ಕೂಡ ಜರ್ಜರಿತರಾಗಿರುವಂತದ್ದು ಮತ್ತೆ ಹೆಚ್ಚಾಗಿ ಯೋಚನೆ ಮಾಡುವಂತಹ ತಕ್ಕದಲ್ಲಿ ಇರುವಂತದ್ದು. ಯಾಕಂದ್ರೆ ವಿದೇಶದಲ್ಲಿ ಇದ್ದುಕೊಂಡು ಈಗ ಸಡನ್ ಆಗಿ ಬಂದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪರಿಣಾಮಗಳ ಎದುರಾಗಬೇಕಾಗಿರುವಂತದ್ದು ಮತ್ತೆ ಸಂಸದರಾಗಿ ಇಷ್ಟು ದಿನ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಪ್ರಮಾಣದ ಪ್ರಕರಣದ ಆರೋಪಿ ಸ್ಥಾನದಲ್ಲಿದ್ದು ಒಳಗಡೆ ಅವರು ಆರೋಪಿ ಸ್ಥಾನದಲ್ಲಿ ಕುತ್ಕೊಂಡಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಒಂದು ಯೋಚನೆಯಲ್ಲಿ ತೊಡಗಿದ್ರು ಅಂತೇಳಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಸರಿಯಾಗಿ ತಿಂಡಿಯನ್ನು ಸರಿಯಾಗಿ ಮಾಡಿರ್ಲಿಲ್ಲ. ತಿಂಡಿಯನ್ನು ಮಾಡದೆ ಅವರು ಇದ್ದಂತ ಸಂದರ್ಭದಲ್ಲಿ ಅವರನ್ನ ಕಸ್ಟಡಿಗೆ ಅಂದ್ರೆ ಕೊಠಡಿಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಪ್ರೊಸೀಜರ್ ಪ್ರಾರಂಭ ಮಾಡಿದ್ದಾರೆ. ಒಂದು ಕಡೆ ಮಹಿಳಾ ತನಿಖಾಧಿಕಾರಿ ಮತ್ತೊಂದು ಕಡೆ ಇಬ್ಬರು ಪುರುಷಾಧಿಕಾರಿ ಕೂಡ ಆ ಒಂದು ಒಳ್ಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಂದು ವಿಚಾರ ಏನಿತ್ತು ಆ ವಿಚಾರದ ಬಗ್ಗೆ ಅವರನ್ನ ಒಂದಷ್ಟು ಮಾಹಿತಿಗಳನ್ನ ಹೇಳಿಕೆಗಳನ್ನ ಕೇಳುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕೆಲವೊಂದಷ್ಟಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಅಂದ್ರೆ ಉತ್ತರವನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅವ್ರು ಕೊಡುವಂತ ಹೇಳಿಕೆ ಏನಿದೆ ಮತ್ತೆ ಸಂತ್ರಸ್ತ ಮಹಿಳೆ ಕೊಟ್ಟುವಂತ ಹೇಳಿಕೆಯನ್ನ ಈ ಕೋರ್ಟ್ ಮುಂದೆ ಈಗ ಎಸ್ಪಿಪಿ ಅವರು ಯಾವ ರೀತಿ ನೋಡ್ಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ನೋಡಿದ್ವಲ್ಲ, ಈಗ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ SIT ಕಚೇರಿಗೆ ಕರ್ಕೊಂಡೋದಾಗ ಕಣ್ಣೀರನ್ನು ಹಾಕಿದ್ರು. ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ರಾಜಕಾರಣದಲ್ಲಿ ಇದ್ದಂಥ ರೇವಣ್ಣ ಅವರೇ ಕಣ್ಣೀರನ್ನು ಹಾಕ್ಬಿಟ್ಟಿದ್ರು. ಇಂಥ ಒಂದು ದೊಡ್ಡ ಅಪವಾದ ಬಂತಲ್ಲ ಅಂತ. ಇವನ್ನ ದೇವೇಗೌಡರ ಮೊಮ್ಮಗ ಮತ್ತೊಂದು ಕಡೆ ಸಂಸದ ಕೂಡ ಆಗಿರುವಂಥದ್ದು, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು. ಅವರ ಮುಖಭಾವವನ್ನು ಬಂದಂಥ ಸಂದರ್ಭದಲ್ಲೂ ಕೂಡ ನೋಡುವಂಥ ಸಂದರ್ಭದಿಂದಲೂ ಗಮನಿಸೋದಾದರೆ ಎಲ್ಲೋ ಆ ತಪ್ಪಿತಸ್ಥ ಭಾವನೆ ಅನ್ನುವಂಥದ್ದಾಗಲಿ ಅಥವಾ ಖಿನ್ನತೆಗೆ ಒಳಗಾಗಿರುವ ರೀತಿಯಲ್ಲಾಗಲಿ ಕಾಣಿಸ್ತಾ ಇಲ್ಲ ಪ್ರಜ್ವಲ್. ಅಂದರೆ ನಾನು ಏನು ಮಾಡೇ ಇಲ್ಲ, ತಪ್ಪೇ ಮಾಡಿಲ್ಲ ಅನ್ನುವಂಥ ಮನಸ್ಥಿತಿಲಿದ್ದಾರೆ ಇನ್ನೂ ಕೂಡ ಅಂತ. ಪ್ರಮುಖವಾಗಿ ಪೃಥ್ವಿರಾಜ್ ಈ ರೀತಿಯ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ನಾವು ಹಿಂದೆ ಅಂದ್ರೆ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏನು HD ರೇವಣ್ಣ ಅವರು ಅಳಲನ್ನ ಕಣ್ಣೀರನ್ನ ಹಾಕಿದ್ದಾಗಿರ್ಬೋದು, ಅವರು ತಪ್ಪು ಮಾಡಿಲ್ಲ, ಇದೊಂದು ರಾಜಕೀಯ ಪ್ರೇರಿತ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರ ಮುಖಭಾವ ಎಲ್ಲ ಕೂಡ ಬದಲಾವಣೆ ಆಗಿತ್ತು. ಅವರು ಕೂಡ ತುಂಬಾ ಖಿನ್ನತೆಗೊಳಗಾಗಿದ್ರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ. ಆದ್ರೆ ಪ್ರಜ್ವಲ್ ರೇವಣ್ಣ ಬಂಧನ ಆದಂತ ಅಂದ್ರೆ ಅಲ್ಲಿ ಬರುವಂತ ಏರ್ಪೋರ್ಟ್ ಅಲ್ಲಿ SIT ಅಧಿಕಾರಿಗಳು ಬಂಧನ ಮಾಡುವಂತ ಅವರ ಹಾವಭಾವವನ್ನ ನಾವು ದೃಶ್ಯದಲ್ಲೇ ನೋಡ್ಬೋದು ಯಾವ ರೀತಿ ಇತ್ತು ಅಂತ ಹೇಳಿ. ಜೊತೆಗೆ ಅಧಿಕಾರಿಗಳು ಕರ್ಕೊಂಡ್ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳವರನ್ನ ಪಿಕ್ ಮಾಡಿ ಒಳಗಡೆ ಕುತ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಮುಜುಗರವಾಗಿ ಅವ್ರು ಒಳಗಡೆ ಕುಳ್ಕುವಂತ ಹಾವಭಾವ ಎಲ್ಲ ಕೂಡ ಕೆಲವೊಂದಷ್ಟು ಬದಲಾವಣೆ ಆಗಿತ್ತು. ಅವರ ಮುಖದಲ್ಲಿ ಕೆಲವೊಂದಷ್ಟು ಏನು ಯೋಚನೆ ಮಾಡುವಂತ ರೀತಿಯಲ್ಲಿ ಇತ್ತು. ಆ ಬಳಿಕ ಅವರನ್ನ SIT ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿ ಕಣ್ಣೀರನ್ನ ಹಾಕಿಲ್ಲ. ಅವರು ನಾರ್ಮಲ್ ಆಗೇ ಇದ್ರು. ಅವರ ಹೆಲ್ತ್ ಕಂಡೀಷನ್ಸ್ ಕೂಡ ನಾರ್ಮಲ್ ಆಗೇ ಇದೆ. ಆದ್ರೆ ಕೆಲವೊಂದಷ್ಟು ಈ ಒಂದು ಪ್ರಕರಣದಲ್ಲಿ ಈ ತರ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಈ ಯೋಚನೆಯ ಒಂದು ಮಾಡುವಂತ ರೀತಿಯಲ್ಲಿ ಅವರು ಸ್ವಲ್ಪ ಸೈಲೆಂಟ್ ಆಗಿ ಇದ್ರು ಅನ್ನೋದ್ ಬಗ್ಗೆ ತುಂಬಾ ಮಾಹಿತಿ ಇರುವಂತದ್ದು. ಸದ್ಯ ಈಗ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಅದ್ರ ಮಾತ್ರ ರೆಸ್ಪಾನ್ಸ್ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ತಾನು ತಪ್ಪಿತಸ್ಥಾನೋ ಖಿನ್ನತೆಗೊಳಗಾಗಲಿ ಅಥವಾ ಆ ಒಂದು ಗಿಲ್ಟ್ ಕಾಡುವಂತದ್ದು ಏನಿದೆ ಅದು ಯಾವುದೇ ರೀತಿ ಅವರ ವಿಚಾರದಲ್ಲಿ ಕಂಡು ಬಂದಿಲ್ಲ ಇದುವರೆಗೂ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಅವ್ರು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು, ಇದು ರಾಜಕೀಯ ಶಕ್ತಿಗಳು ನಮ್ಮನ್ನ ಕುಗ್ಗಿಸೋಕೆ ಎಲ್ಲ ಕೂಡ ಕೆಲವೊಂದು ಶಕ್ತಿಗಳು ಸೇರ್ಕೊಂಡು ಮಾಡಿರುವಂತ ಕುತಂತ್ರ ಪಿತೂರಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ವಿಚಾರ ನಾನು ಕಾನೂನಿಗೆ ಬೆಲೆ ಕೊಡ್ತೀನಿ, ಕಾನೂನಿನ ಮೂಲಕ ಉತ್ತರವನ್ನ ಕೊಡ್ತೀನಿ, ಅದರಲ್ಲಿ ನಾನು ತಪ್ಪಿತಸ್ಥನಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ರು. ಈಗ ಮುಂದುವರೆದ ಭಾಗವಾಗಿ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಸತ್ಯಾಂಶಗಳು ಕಂಡು ಬರುತ್ತೆ, SIT ಅಧಿಕಾರಿಗಳು ಏನ್ ಕಂಡು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ, ಸಾಕ್ಷ್ಯಾಧಾರಗಳು ಏನ್ ಕಂಡು ಹಿಡಿತಾರೆ, ಅದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಮತ್ತೆ ಅದರಲ್ಲಿ ಸಂತ್ರಸ್ತ ಮಹಿಳೆಯರಿಗೆ 3 ಪ್ರಕರಣಗಳಲ್ಲಿ ಕೂಡ ಆಲ್ರೆಡಿ ಅವರು 164 ಹೇಳಿಕೆಯನ್ನ ಪಡ್ಕೊಂಡು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಆ ಮಹಿಳೆಯರು ಕೊಡುವಂತ ಹೇಳಿಕೆಗಳು ಎಷ್ಟು ಪ್ರಾಮುಖ್ಯತೆ ಈ ಪ್ರಕರಣದಲ್ಲಿ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಈಗ ಫಸ್ಟ್ ಕಸ್ಟಡಿಗೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಇವತ್ತಿಂದನೇ ಡ್ರಿಲ್ಲಿಂಗ್ ಶುರುವಾಗುತ್ತಾ ಪ್ರಜ್ವಲ್ಗೆ? ಯಾಕಂದ್ರೆ ಈ ಒಂದು ಸುಮಾರು 34 ದಿನಗಳ ಕಾಲ ಈತ ತಲೆಮರೆಸ್ಕೊಂಡು ವಿದೇಶದಲ್ಲಿದ್ದಂಥದ್ದು. ಇದು SIT ಅಧಿಕಾರಿಗಳಿಗೆ ತಲೆನೋವಾಗಿತ್ತು. ಆತನ ಚಲನವಲನ ಎಲ್ಲ ಪ್ರತಿಯೊಂದು ಮೂವ್ಮೆಂಟ್, ಅಮೌಂಟ್ ಟ್ರಾನ್ಸಾಕ್ಷನ್, ಅವರ ಫ್ಯಾಮಿಲಿ ಬ್ಯಾಗ್ ಎಲ್ಲ ಒಂದು ಚೆಕ್ ಮಾಡಿದ್ರು ಕೂಡ ಆತ ಸಿಕ್ಕಿರ್ಲಿಲ್ಲ. ಕೊನೆಗೆ ಅಲ್ಲಿ ದೇವೇಗೌಡರ ಪತ್ರ ಬರೆದಂತ ಸಂದರ್ಭದಲ್ಲಿ ಆ ಬಳಿಕ ಅವರು ಕ್ಷಮೆ ಕೋರಿ ಒಂದು ವಿಡಿಯೋ ಮಾಡಿ ಅದ್ಬಿಟ್ಟು ಈ ಬಳಿಕ ಈಗ 31 ನಿನ್ನೆ ಮಧ್ಯರಾತ್ರಿ ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ 3 ಪ್ರಕರಣಗಳಲ್ಲಿ ಆಲ್ರೆಡಿ ಎಲ್ಲ ಬೇಕಾದಂತ ಮಾಹಿತಿನ ಅಂದ್ರೆ
ಸಂತ್ರಸ್ತ ಮಹಿಳೆಯರು ಒಂದ್ ಸೈಡ್ ಆಲ್ಮೋಸ್ಟ್ ಅವ್ರು ಸಂತ್ರಸ್ತ ಮಹಿಳೆಯರು ಕೂಡ ಆಗಿರ್ಬೋದು, ಮತ್ತೆ ಸಂತ್ರಸ್ತ ಮಹಿಳೆಯರ ಅವರ ಕುಟುಂಬಸ್ಥರ ಒಂದು ಹೇಳಿಕೆಗಳನ್ನ ಆಗಿರ್ಬೋದು, ಮತ್ತೆ ಈ ಎಲ್ಲಾ ಒಂದು ಸರ್ಕಲ್ ಏನಿದೆ ಆ ಸಾಂದರ್ಭಿಕ ಒಂದು ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಒಂದು ವಿಚಾರಣೆ ಮತ್ತೆ ಸಾಕ್ಷ್ಯಾಧಾರ 164 ಹೇಳಿಕೆ ಎಲ್ಲ ಆಗಿದೆ. ಈಗ ಉಳಿದಿರುವಂತದ್ದು ಆರೋಪಿ ಆರೋಪಿ ಏನ್ ಸ್ಥಾನದಲ್ಲಿರುವಂತ ಪ್ರಜ್ವಲ್ ರೇವಣ್ಣ. ಹೀಗಾಗಿ ಅವರನ್ನ ವಿಚಾರಣೆ ಅಗತ್ಯ. ಮತ್ತೆ ಎಲ್ಲಾ ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿಕೆಗೆ ಎಲ್ಲಾ ಪ್ರತಿಯೊಂದಕ್ಕೂ ಉತ್ತರಗಳನ್ನ ಕೊಡೋದಿಲ್ಲ, ಮತ್ತೆ ಕೆಲವೊಂದಷ್ಟು ರೆಫರೆನ್ಸ್ ಮಾಡೋದಿಲ್ಲ. ಇವೆಲ್ಲ ಚಾಲೆಂಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು. ಮತ್ತೆ ಈಗ ಕಸ್ಟಡಿಗೆ ಪಡ್ಕೊಂಡಂತ ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ಮಾಡ್ತಾರೆ. ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆನ ಮಾಡ್ಬೋದು, ಬೆಳಿಗ್ಗೆ ಮುಂಜಾನೆ ವಿಚಾರಣೆಯನ್ನ ಪ್ರಾರಂಭ ಮಾಡ್ಬೋದು. ಆ ಬಳಿಕ ಅವರನ್ನ ಮಾಜರು ಪ್ರಕ್ರಿಯೆಗಳಿಗೆ ಈ ಒಂದು ಏನು ಸಂತ್ರಸ್ತ ಮಹಿಳೆಯರು ಕೊಟ್ಟಂತಹ ಸ್ಥಳಗಳೇನಿದೆ, ಯಾವ ಸ್ಥಳಗಳಲ್ಲಿ ಅವರನ್ನ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಆ ಸ್ಥಳಗಳಿಗೆ ಕರ್ಕೊಂಡೋಗಿ ಹೊಳೆ ನರಸೀಪುರ ಆಗಿರ್ಬೋದು ಅಥವಾ ಬೆಂಗಳೂರಿನ ಅವರ ನಿವಾಸ ಆಗಿರ್ಬೋದು, ಎಲ್ಲಾ ಮಹಾಜರು ಪ್ರಕ್ರಿಯೆಗಳನ್ನ ಕೂಡ ಮಾಡ್ತಾರೆ. ಮತ್ತೆ ಅವರ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲೂ ಕೂಡ ಅಲ್ಲಿ ಮಹಾಜರು ಪ್ರಕ್ರಿಯೆಗಳನ್ನ ಮಾಡ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವ್ರು ಏನು ಆಸೆ ಆಂಶಗಳನ್ನ ಕೊಟ್ಟಿದ್ರು ಎಲ್ಲಾ ಆಧಾರಿತವಾಗಿ ಅವರು ವಿಚಾರಣೆಯನ್ನ ಮಾಡಲಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ, ಪೊಲೀಸ್ ಗಾಡಿ ಒಳಗಡೆ ಕುತ್ಕೊಂಡು ಪ್ರಜ್ವಲ್ ರೇವಣ್ಣನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆಲ್ಲ ಮರೆದಿದ್ದಂಥವ್ರು, ಹಿಂದೆ ಮುಂದೆ ಪೊಲೀಸ್ ಗಾಡಿಗಳಿದ್ವು. ಜನಪ್ರತಿನಿಧಿ ಆಗಿದ್ದಂಥ ಸಂದರ್ಭದಲ್ಲಿ, ಸಂಸದನಾಗಿದ್ದಂಥ ಸಂದರ್ಭ ಪ್ರೊಟೆಕ್ಷನ್ ಕೊಡ್ತಾ ಇದ್ರು ಪ್ರಜ್ವಲ್ ರೇವಣ್ಣಂಗೆ. ಬಟ್ ಇವತ್ತು ನೋಡಿ ಎಂಥ ವಿಭಿನ್ನ ಸನ್ನಿವೇಶ ಪ್ರಜ್ವಲ್ ರೇವಣ್ಣ ಫೇಸ್ ಮಾಡ್ತಾ ಇರುವಂಥದ್ದು. ಮೆರಿತಾ ಇದ್ದಂಥವರು ಪೊಲೀಸ್ ಜೀಪ್ ಒಳಗೆ ಮರೆಯಾಗಿ ಕೂರುವಂಥ ಪರಿಸ್ಥಿತಿ ಬಂದು ತಲುಪಿದೆ. ಸನ್ನಿವೇಶಗಳು ಹೇಗೆ ಬೇಕಾದರೂ ಬದಲಾಗ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದೆ. ದೇವೇಗೌಡರ ಜೊತೆ ಕೆಲಕಾಲ ರೇವಣ್ಣ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ಬಂಧನ ಸೇರಿದಂತೆ ಕೋರ್ಟ್ ವಿಚಾರಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಜೆಡಿಎಸ್ ಮುಖಂಡರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ರೇವಣ್ಣ. ದೇವಸ್ಥಾನದಿಂದ ತಂದಿದ್ದಂಥ ಪ್ರಸಾದವನ್ನ ನೀಡಿದ್ದಾರೆ ರೇವಣ್ಣ. ಹಾಸನದಿಂದ ಬಂದಿದ್ದಂಥ ಮುಖಂಡರಿಗೆ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ. ತಮ್ಮ ದೈವ ನಿಷ್ಠೆಯನ್ನ ಮುಂದುವರೆಸಿದ್ದಾರೆ. ಎಚ್ ಡಿ ರೇವಣ್ಣ ಅವರು ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಕೆಲ ಕಾಲ. ಅದಾದಮೇಲೆ ಹಾಸನದಿಂದ JDSನ ಮುಖಂಡರುಗಳು ಬಂದಿದ್ರು, ಅವ್ರನ್ನ ಮಾತನಾಡಿಸಿದ್ದಾರೆ. ಅವರಿಗೆ ಇವರು ಹೋಗಿ ದೇವಸ್ಥಾನದಿಂದ ಪ್ರಸಾದ ತಂದಿದ್ರಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ. ಪದ್ಮನಾಭ ನಗರದಿಂದ ನಿರ್ಗಮಿಸಿದ್ದಾರೆ ರೇವಣ್ಣ. ಆ ದೃಶ್ಯಾವಳಿ ಕೂಡ ಸಿಕ್ಕಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು. ರೇವಣ್ಣ ಪದ್ಮನಾಭ ನಗರ ನಿವಾಸ, ದೇವೇಗೌಡರ ನಿವಾಸಕ್ಕೆ ಬಂದಿದ್ದಂತಹ ಸಂದರ್ಭ. ಇವತ್ತು ರೇವಣ್ಣ ಮಗ ಒಂದು ಕಡೆ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ, SIT ಕಸ್ಟಡಿಗೆ ಹೋಗಲಿದ್ದಾರೆ. ಇನ್ನೂ ಒಂದು ಕಡೆ ರೇವಣ್ಣ ಪ್ರಕರಣ ಬೇರೆ ವಿಚಾರಣೆ ಒಂದು ನಡೀತಾ ಇತ್ತು, ಅದಕ್ಕೆ ನೋಟಿಸನ್ನು ಕೊಡಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ವಾದ ಪ್ರತಿವಾದ ನಡೀತಾ ಇರುವಂಥದ್ದು ಕಿಡ್ನಾಪ್ ಪ್ರಕರಣದಲ್ಲಿ. ಇನ್ನೊಂದು ಪ್ರಕರಣ ಅವರ ಹೆಂಡತಿಯ ಪ್ರಕರಣ ಕೂಡ ಆದೇಶ ಪ್ರಕಟ ಆಗಲಿರುವಂಥದ್ದು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಅವರು. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರಂತೆ. ದೇವೇಗೌಡರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ವಾಟ್ ನೆಕ್ಸ್ಟ್, ಏನು ಮಾಡ್ಬೋದು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ರೇವಣ್ಣ ಅವರಿಗೆ ತಮ್ಮ ಇಡೀ ಜೀವನದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿ ಯಾವತ್ತೂ ಎದುರಾಗಿರಲಿಲ್ಲ, ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಾಗ್ತಾ ಇದೆ? ರೇವಣ್ಣ ಅವರು ಈಗ ಪದ್ಮನಾಭ ನಗರದಿಂದ ನಿವಾಸದಿಂದ ತೆರಳಿ ಎಲ್ಲಿಗೆ ಹೊರಟರು? ದೇವೇಗೌಡರ ಜೊತೆ ಏನು ಚರ್ಚೆ ಮಾಡಿದ್ರು? ಹಾಸನದಿಂದ JDSನ ಮುಖಂಡರು ಬಂದಿದ್ರಂತಲ್ಲ, ಅವ್ರ ಜೊತೆ ಏನು ಮಾತನಾಡಿದ್ರಂತೆ ಅಂತ? ಮುಖ್ಯವಾಗಿ ಇದೀಗ ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡ ಕುಟುಂಬಕ್ಕೆ ಒಂದ್ ರೀತಿ ಕಂಟಕ ಎದುರಾಗಿದೆಯಲ್ಲ, ಆ ಕಾನೂನು ಕಂಟಕದಿಂದ ಪಾರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಇವತ್ತು ಅವರ ಕುಟುಂಬದ ಸದಸ್ಯರು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಾಗಿ ಇದೀಗ ಸಂಸದ ಪ್ರಜ್ವಲ್ ರೇವಣ್ಣನವರು ಪೊಲೀಸರು ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣನವ್ರನ್ನ ಕಾನೂನು ಕಂಟಕದಿಂದ ಯಾವ ರೀತಿಯಾಗಿ ಪಾರ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಭಾಗವಾಗಿ ಏನು ಮಾಜಿ ಸಚಿವ ಹಾಗೂ ಪ್ರಜ್ವಲ್ ರೇವಣ್ಣವರ ತಂದೆ ಆಗಿರ್ತಕ್ಕಂಥ HD ರೇವಣ್ಣನವರು ಇಂದು ಬೆಳಿಗ್ಗೆ ಟೆಂಪಲ್ ರನ್ ಅನ್ನ ಮಾಡಿದ್ರು. ಆ ಬಳಿಕ ಕಾನೂನು ತಜ್ಞರ ಮೊರೆ ಹೋದ್ರು. ಮತ್ತೊಂದು ಕಡೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಒಂದು ಕೇಸ್ನಿಂದ ಬಚಾವ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೊಂದು ಕಡೆಯಾಗಿ ಈ ಒಂದು ವಿಚಾರವಾಗಿ ರಾಜಕೀಯವಾಗಿ ಯಾವ ರೀತಿಯಾಗಿ
ಇದನ್ನ ಬಳಸ್ಕೊಬೇಕು, ರಾಜಕೀಯವಾಗಿ ಎಷ್ಟು ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ದೇವೇಗೌಡರ ಜೊತೆ ರೇವಣ್ಣ ಅವರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಗೆ ಒಂದು ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬದ ಜೊತೆ ಪ್ರತ್ಯೇಕವಾಗಿ ಎಚ್ ಡಿ ಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯವನ್ನು ಹೂಡಿದರೆ ಅಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ರೇವಣ್ಣನವರು ತಮ್ಮ ಪುತ್ರನಿಗೆ ಎದುರಾಗಿರ್ತಕ್ಕಂಥ ಈ ಒಂದು ಕಾನೂನು ಕಂಟಕ ಎಸ್ಪೆಷಲಿ ತಮ್ಮ ಕುಟುಂಬಕ್ಕೆ ಎದುರಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ಬಂಧನದ ಬಗ್ಗೆ ಬಿಜೆಪಿಯ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಶರಣಾಗಿದ್ದಾನೆ, ಸಂತ್ರಸ್ತರಿಗೆ ನ್ಯಾಯ ಸಿಗುವಂತಾಗಬೇಕು ಅಂತ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಹೇಳಿದ್ರೆ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಆಗಲಿ, ರಾಜಕೀಯ ಕಾರಣಕ್ಕಾಗಿ ಪ್ರಕರಣಗಳು ದಾಖಲು ಆಗಬಾರದು ಅಂತ ಸಿಟಿ ರವಿ ಹೇಳಿದ್ದಾರೆ. ಕಾನೂನು ಮೀರಿ ಯಾರೂ ಇಲ್ಲ, ಯಬೋದಲ್ಲ ಅಂತ ಯಾರು ಅಂದ್ಕೊಳ್ಬಾರ್ದು. ತನಿಖೆ ನ್ಯಾಯಯುತವಾಗಿ ನಡಿಬೇಕು, ತಪ್ಪು ಮಾಡೋದವ್ರಿಗೆ ಶಿಕ್ಷೆ ಆಗಬೇಕು. ಕುಮಾರಸ್ವಾಮಿ ಅವರು ಕೂಡ ಇದೇ ಮಾತು ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರೂ ಅವ್ರನ್ನ ರಕ್ಷಣೆ ನಾವು ಮಾಡೋದಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು, ಯಾರನ್ನೂ ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು, ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು. ನ್ಯಾಯಯುತ ತನಿಖೆ ನಡೆದು ಆಮೇಲೆ ಕ್ರಮ ಆಗಲಿ, ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗಲಿ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಾತ್ಮಕವಾಗಿ ಶರಣಾಗಿದ್ದೇನೆ, ತನಿಖೆಯನ್ನು SIT ಅವರು ಕಟ್ಟುಬದ್ಧಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ. ಯಾವ ರೀತಿ ಇದು ಪ್ರಚಲಿತ ಬಂತು, ಪ್ರಚಾರ ಆಯಿತು, ಆ ಪೆನ್ ಡ್ರೈವ್ ಯಾರ ಹತ್ರ ಇತ್ತು, ಅವ್ರು ಏನು ಮಾತಾಡಿದರು, ಅವ್ರಿಗೆ ಯಾಕೆ ಅರೆಸ್ಟ್ ಆಯಿತು, ಎಲ್ಲ ಹಲವಾರು ಆಯಾಮಗಳಿದು ಪಡ್ಕೊಂಡಿದೆ. ಹೀಗಾಗಿ ಖಂಡಿತವಾಗೂ ಇದರಲ್ಲಿ ರಾಜಕಾರಣವೂ ಕೂಡ ಬೆರ್ತಿದೆ. ಇದರಲ್ಲಿ ಎರಡು ಭಾಗ ಇದೆ. ಘಟನೆ, ಆ ಸಂತ್ರಸ್ತರದು ಅವ್ರಿಗೆ ನ್ಯಾಯ ಕೊಡುವಂಥದ್ದು, ಯಾರು ತಪ್ಪು ಮಾಡಿ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ, ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿದೆ. ಆ ಆ್ಯಂಗಲಲ್ಲೂ ಕೂಡ SIT. ಸೊ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಆ ರಾಜೀನಾಮೆ ಸನ್ನಿಹಿತಾನ ಅನ್ನುವಂಥ ಪ್ರಶ್ನೆ ಇದೆ. ಸಿಎಂ ಗೃಹ ಸಚಿವ ಪರಮೇಶ್ವರ್ ಹಾಗೆ KN ರಾಜಣ್ಣ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ನಾಗೇಂದ್ರ ಪರವಾಗಿ ನಿಂತಿದ್ದಾರೆ KN ರಾಜಣ್ಣ. ಯಾಕೆ ನಿಂತ್ಕೊಂಡಿದ್ದಾರೆ KN ರಾಜಣ್ಣ ಅಂತ ನೋಡೋದಾದ್ರೆ, ಒಂದೇ ಸಮುದಾಯದವರು, ವಾಲ್ಮೀಕಿ ಸಮುದಾಯದವರು ರಾಜಣ್ಣ ಅವರು, ವಾಲ್ಮೀಕಿ ಸಮುದಾಯದವರು ನಾಗೇಂದ್ರ ಅವರು ತಮ್ಮ ಸಮುದಾಯದ ಸಚಿವನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಈ ಪ್ರಕರಣದಲ್ಲಿ. ರಾಜೀನಾಮೆಗೆ ಯಾವುದೇ ಸೂಚನೆ ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯ ಯಾವುದೇ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ. ನ್ಯೂಸ್ 18 ಕನ್ನಡಕ್ಕೆ ಸಚಿವ ನಾಗೇಂದ್ರ ಸ್ಪಷ್ಟನೆ ಕೊಟ್ಟಿದ್ದ. ಚರ್ಚೆ ಆಗ್ತಾ ಇತ್ತು, ಮುಜುಗರ ಆಗ್ತಾ ಇದೆಯಲ್ಲ ಸರ್ಕಾರಕ್ಕೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ನಾಗೇಂದ್ರ ಅವರ ರಾಜೀನಾಮೆಗೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವ ನಾಗೇಂದ್ರ ಅವರು. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿರುವಂಥದ್ದು ಬಿಜೆಪಿ ಮತ್ತೊಂದು ಕಡೆ CBIಗೆ ದೂರನ್ನ ಕೊಟ್ಟಿದೆ, ಇನ್ನು ಒಂದು ಕಡೆ ಯೂನಿಯನ್ ಬ್ಯಾಂಕ್. ಸೊ ಹೀಗಾಗಿ ರಾಜೀನಾಮೆಗೆ ಒತ್ತಡ ಎಂಬ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದಾರೆ ನಾಗೇಂದ್ರ. 94 ಕೋಟಿ ST ಬೋರ್ಡ್ ಕೇಸ್ CBIಗೆ ವಹಿಸಲಾಗುತ್ತಾ? CBI ಟೇಕ್ ಓವರ್ ಮಾಡುತ್ತಾ ಈ ಪ್ರಕರಣವನ್ನು? CBIಗೆ ದೂರನ್ನ ನೀಡಿರುವಂಥದ್ದು ಯೂನಿಯನ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಅವರು ದೂರನ್ನ ಕೊಟ್ಟಿದ್ದಾರೆ CBIಗೆ. ಯಾಕೆಂದ್ರೆ ಅವರ ಬ್ಯಾಂಕಿನ ಅಧಿಕಾರಿಗಳ ಮೇಲೂ ಕೂಡ ಆರೋಪ ಇದೆ. 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ದೂರನ್ನ ಕೊಡಲಾಗಿದೆ. ಖಾತೆಯಿಂದ 94 ಕೋಟಿ ಅಕ್ರಮವಾಗಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಬಂದಂತ ಹಿನ್ನೆಲೆಯಲ್ಲಿ ಕೂಡಲೇ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ತನಿಖೆಯನ್ನ ನಡೆಸುವಂತೆ CBIಗೆ ದೂರನ್ನ ಕೊಟ್ಟಿರುವಂಥದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಡಾಕ್ಟರ್ CN ಅಶ್ವತ್ಥನಾರಾಯಣ ಆಗ್ರಹಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು ಆಗ್ರಹಿಸಿದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ.
ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನವರು ಲೂಟಿ ಮಾಡ್ತಾ ಇದ್ದಾರೆ. ಎಸ್ಟೇ ನಿಗಮದ ಅಧಿಕಾರಿ ಚಂದ್ರಶೇಖರನ್, ಕೆಲ ಅಧಿಕಾರಿಗಳು ಹಾಗೂ ಸಚಿವ ನಾಗೇಂದ್ರ ಅವರ ಹೆಸರನ್ನ ಬರೆದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ನಾಗೇಂದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ನೀಡಬೇಕು ಅಂತ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಈಗ ಸತ್ತೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ಕೇಸ್ ದಾಖಲಾಗಿರುವಂಥ ಕೇಸು. ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸ್ ಇಲ್ಲ, ಅಧಿಕಾರಿ ಮೇಲೆ ಕೇಸ್ ಇಲ್ಲ, ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಇದೇನು ಇಲಾಖೆನ ಡೆತ್ ನೋಟನ್ನು ಓದ್ಲಿಕ್ಕೆ ಬರಲ್ಲ ಇವರಿಗೆ? ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸರ್ಕಾರನ ಇದು ಏನು ಅಂತ ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ. ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರೆದಿಲ್ಲ, ಮಂತ್ರಿ. ಎಂಥ ಕಾಮಿಡಿ! ಇಂಥ ಹಿರಿಯ ರಾಜಕಾರಣಿಗಳು ಇವರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ, ಎಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಜವಾಬ್ದಾರಿಯನ್ನು ಯಾವ ಸರ್ಕಾರದಲ್ಲಿ ಯಾವುದೊಂದು ಪವಿತ್ರವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು. ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ.